ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗಾಗಿ ಆಯೋಜಿಸಿದ್ದ ಡಿಜಿಟಲ್ ಟು ಫಿಸಿಕಲ್ ಘೋಷವಾಕ್ಯದಡಿ ನಡೆದ ಮೆಗಾ ಸೈಕ್ಲಥಾನ್. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತ ಕಲಬುರಗಿ ನಗರದ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂಗವಾಗಿ ಗೀತಾ ಪರಿವಾರ ಕಲಬುರಗಿ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಇವುಗಳ ಸಹಯೋಗದಲ್ಲಿ ಕ್ರೆಡೈ ವುಮೆನ್ಸ್ ವಿಂಗ್ ವತಿಯಿಂದ ಡಿಜಿಟಲ್ ಟು ಫಿಸಿಕಲ್ ಘೋಷವಾಕ್ಯದಡಿ ಮೆಗಾ ಸೈಕ್ಲಥಾನ್ ನಡೆಯಿತು. ದೈಹಿಕ ಆಟಕ್ಕಿಂತ ಬೌದ್ಧಿಕ ಆಟದಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದು, ಮಕ್ಕಳು ದೈಹಿಕವಾಗಿ ಸದೃಢ ಹಾಗೂ ಆರೋಗ್ಯವಂತರಾಗಿರಲು ದೈಹಿಕ ಚಟುವಟಿಕೆಯುಳ್ಳ ಕ್ರೀಡೆಗಳಲ್ಲಿ ಭಾಗವಹಿಸಲೆಂದೇ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಮಕ್ಕಳಿಗಾಗಿಯೇ ಸೈಕ್ಲಿಂಗ್ ಆಯೋಜಿಸಲಾಗಿತ್ತು. ಮಕ್ಕಳು ಸಹ ಅಷ್ಟೇ ಉತ್ಸಾಹದಿಂದ ಸೈಕ್ಲಿಂಗ್ನಲ್ಲಿ ಭಾಗವಹಿಸಿದ್ದರು. ಸೈಕ್ಲಿಂಗ್ ಆಯೋಜಿಸುವ ಉದ್ದೇಶ ಕುರಿತು ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಅಧ್ಯಕ್ಷ ಕಿರಣ್ ಕುಮಾರ್ ಶೇಟ್ಕರ್ ಮಾತನಾಡಿದರು. This is a special ride on the day of Children's Day. This is being organized by Geeta Group and Geeta Parivar and KCC and Credai Women's Cell. This is today happens to be a coincidence of Children's Day and Shri Puja Shanabasappa Appaji's birthday also. So there is lot of festive fervor among all the kids. They have all assembled early in the morning and have a ride starting from Sri Shanabaseshwar Temple up to Gold Hub via SVP Chowk. Then from SVP Chowk to the Jagat Circle and Jagat Circle to Gold Hub. This is the route planned for all the kids. This is about 5 kilometers and all the kids, you can see the big line there, almost about 200 kids. They are all enthusiastically waiting here for the ride. Every year now we are going to organize such cycle rides, especially for the children. And the basic theme of the ride is digital to physical. Because most of the kids are used to all these mobile and TV, laptops and all these things.
So we want to inculcate a sense of physical awareness among them. So this ride is named as Digital to Physical. ಗೀತಾ ಪರಿವಾರ ಮತ್ತು ಕ್ರೆಡೈ ವುಮೆನ್ಸ್ ವಿಂಗ್ ಅಧ್ಯಕ್ಷರಾದ ಮಂಗಲ್ ಎಸ್ ರಾಠಿಯವರು ಕೋವಿಡ್ನಿಂದ ಲಾಕ್ಡೌನ್ ವೇಳೆ ಮಕ್ಕಳು ಹೆಚ್ಚಾಗಿ ಮನೆಯಲ್ಲಿದ್ದು ಆನ್ಲೈನ್ ತರಗತಿಗಳಲ್ಲಿ ಹೆಚ್ಚು ಸಮಯ ವಿನಿಯೋಗಿಸಿದ್ದರಿಂದ ತಂತ್ರಜ್ಞಾನದ ಒಂದಿಷ್ಟು ಹೊರತರಲು ಸೈಕ್ಲಿಂಗ್ ಏರ್ಪಡಿಸಲಾಗಿತ್ತು ಎಂದರು. स्पेशली बच्चों के लिए जो आजकल ऑनलाइन क्लासेस कोरोना लॉकडाउन की वजह से जो बच्चों को ऑनलाइन क्लासेस की वजह से कंटिन्यू कंप्यूटर लैपटॉप मोबाइल की जो आदत लग चुकी है उसमें बच्चों को गेम्स एंड ऑल उसकी भी आदत हो उसकी वजह से वो बाहर के स्पोर्ट्स उनमें वो अवेयरनेस नहीं आ रहा है तो उनकी हेल्थ के ऊपर बहुत इश्यूज़ हो रहे हैं हेल्थ इश्यूज़ बहुत हो रहे हैं स्पेशली इन किड्स. तो मेंटल एबिलिटी के लिए और बच्चों के ब्रेन डेवलपमेंट के लिए फ़िज़िकल एक्टिविटी बहुत ज़्यादा ज़रूरी है. इसीलिए हम लोगों ने एक बेसिक साइक्लोथॉन की ओर से शुरुआत की है कि जिससे बच्चों में डिजिटल से उनमें एक अवेयरनेस आए फॉर फिज़िकल. इसीलिए हमारे साइक्लोथॉन का मेन मोटो डिजिटल टू फिज़िकल. बच्चे समझ पाए कि डिजिटल की दुनिया को छोड़े तो बाहर बहुत कुछ सीखने जैसा है जो फिज़िकली कर सकते हैं वो फिट रह सकते हैं तो बच्चों को साइक्लोथॉन के माध्यम से आज हम बच्चों से साइकिलिंग करवा रहे हैं और उसमें कम से कम हमारे 125 बच्चों ने एनरोल किया है और केसीसी ने उसमें बहुत सपोर्ट किया है. एंड CWW क्रेडाई वुमेन्स विंग की तरफ से ब्रेकफास्ट एंड सर्टिफिकेट्स एंड ऑल डिस्ट्रीब्यूट किए जाएंगे बच्चों को. तो बच्चे बहुत खुश हैं एंड दे आर वेरी हैप्पी. मैं यही चाहती हूँ कि इसको देख के बाकी सभी बच्चे इंकरेज हो और इस मोटो का यूज़ करें एंड लाभ करें. तो डिजिटल टू फिज़िकल एक्टिविटी एनीथिंग साइकिल हो या अदर कोई भी मगर फिज़िकल एक्टिविटी बहुत ज़रूरी है. तो आप अपने बच्चों से फिज़िकल एक्टिविटी कोई भी एक एक्टिविटी ज़रूर कराइएगा ये हमारी इच्छा है. ಇನ್ನು ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಸೈಕ್ಲಿಂಗ್ ಗೋಲ್ಡ್ ಹಬ್ ವರೆಗೆ ನಡೆದ ಸೈಕ್ಲೋಥಾನ್ನಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ವೈಎಸ್ ರವಿಕುಮಾರ್ ಅವರು ಪ್ರಮಾಣ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಕ್ರೆಡೈ ವುಮೆನ್ಸ್ ವಿಂಗ್ ಸದಸ್ಯರಾದ ವರ್ಷಾ ಕಳಸ್ಕರ್, ಶ್ವೇತಾ ಮಾಲು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಗೌರವ ಸಲ್ಲಿಸಿದರು. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ತಮ್ಮ ಹುಟ್ಟುಹಬ್ಬದಂದು ಮಕ್ಕಳ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ನಗರದ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಅವರು ಮಕ್ಕಳ ದಿನಾಚರಣೆ ಶುಭಾಶಯ ಕೋರಿ ಅನಿಸಿಕೆ ವ್ಯಕ್ತಪಡಿಸಿದರು. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಹಾಗೂ ಇನ್ನಿತರೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು.
Happy Children's Day. It's very happy to say that after 18 months of the COVID, we are celebrating the Children's Day first time offline. It's happy to see all the students performing live. Parents are here. They are also very happy to see the performance of their children's. I want all the parents to encourage like this, so that children can get the best of the best education coming here, coming to this school. And again, it's really a wonderful performance given by all the children, and the way in which the encouragement we got from the parents, it was marvelous, and the performance done by the students also was very much exciting. I hope this support from the parents will continue. Again, thank you, my dear students. Happy Children's Day. ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ವಾಣಿ ಮತ್ತು ಗೋವಿಂದ ಕುಲಕರ್ಣಿ, ಅಂಬರೀಶ್ ಹಾಗೂ ಕಾಯಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಮಾರುತಿ ಸುಜುಕಿ ಕಂಪನಿಯ ಹೊಸ ತಲೆಮಾರಿನ ಸೆಲೆರಿಯೋ ಕಾರ್ ಲಾಂಚ್ ಹಿನ್ನೆಲೆಯಲ್ಲಿ ಲಾಹೋಟಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ನಲ್ಲಿ ನೂತನ ಸೆಲೆರಿಯೋ ಕಾರ್ ಬಿಡುಗಡೆಗೊಳಿಸಿದ ಗಣ್ಯರು. ಕಲಬುರಗಿ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ಬಿಜೆಪಿ ವಾಮಮಾರ್ಗ, ಅಕ್ರಮವಾಗಿ ಪರಿಷತ್ ಸದಸ್ಯರ ಹೆಸರು ಸೇರ್ಪಡೆಗೆ ಮುಂದಾದ ಬಿಜೆಪಿ. ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोबा प्लाट कोर्ट रोड कलबुर्गी कांटेक्ट 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16 ಕೆಳಮಹಡಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಐವನ್ ಶಾಹಿ ಕಲಬುರಗಿ. ಕಾಂಟ್ಯಾಕ್ಟ್ 9448066586. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಹಳಷ್ಟು ಕುತೂಹಲ ಮೂಡಿಸಿರುವ ಮಾರುತಿ ಸುಜುಕಿ ಕಂಪನಿಯ ಹೊಸ ತಲೆಮಾರಿನ ಸೆಲೆರಿಯೋ ಕಾರ್ ಲಾಂಚ್ ಆಗಿದೆ. ಇಲ್ಲಿನ ಲಾಹೋಟಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ನಲ್ಲಿ ಗಣ್ಯರು ನೂತನ ಸೆಲೆರಿಯೋ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಸುಜುಕಿಯ ಹೊಸ ತಲೆಮಾರಿನ ಸೆಲೆರಿಯೋ ಕಾರ್ ಬಿಡುಗಡೆಯಾಗಿದೆ. ಹೊಸ ತಲೆಮಾರಿನ ಸೆಲೆರಿಯೋ ಕಾರ್ ನೋಡಲು ಆಕರ್ಷಕವಾಗಿದ್ದು ಹೊರ ವಿನ್ಯಾಸದ ಸೌಂದರ್ಯವನ್ನು ಹೆಚ್ಚಾಗಿಸಿದೆ. ಇದಕ್ಕೆ ಸ್ಪೋರ್ಟ್ಸ್ ಲುಕ್ ಸಹ ನೀಡಲಾಗಿದೆ. ಹೊಸ ಗ್ರಿಲ್, ಹೊಸ ಹೆಡ್ಲ್ಯಾಂಪ್ಸ್, ಹೊಸ ಬಂಪರ್, ಬಾಡಿ ಬಣ್ಣದ ಡೋರ್ ಹ್ಯಾಂಡಲ್ಸ್, ORVMಗಳಲ್ಲಿ ಟರ್ನ್ ಸಿಗ್ನಲ್ ಲೈಟ್ ಸೇರಿಸಲಾಗಿದೆ. ಜೊತೆಗೆ ರಿಯರ್ ವಿಂಡ್ಶೀಲ್ಡ್ ವೈಪರ್, ಹೊಸ ಟೈಲ್ ಲ್ಯಾಂಪ್ಸ್ ಮತ್ತು ಆಯಿಲ್ ವೀಲ್ಸ್ಗಳನ್ನು ಈ ಕಾರಿನಲ್ಲಿ ಕಾಣಬಹುದಾಗಿದೆ. ಇನ್ನು ಮಾರುತಿ ಸುಜುಕಿಯ ನೂತನ ಸೆಲೆರಿಯೋ ಕಾರನ್ನು ಕಲಬುರಗಿ ನಗರ ಲಾಹೋಟಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ನಲ್ಲಿ ಗಣ್ಯರು ಲಾಂಚ್ ಮಾಡಿದರು. ಅನೇಕ ಉತ್ತಮ ಫೀಚರ್ಸ್ಗಳನ್ನು ಒಳಗೊಂಡಿದೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಫೀಚರ್ ಸ್ಮಾರ್ಟ್ ಪ್ಲೇ ಸ್ಟುಡಿಯೋ 2.0 ಇದು ಆಪಲ್ ಕಾರ್ ಮತ್ತು ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋಗೆ ಸಪೋರ್ಟ್ ಮಾಡುತ್ತದೆ. ಆಟೋ ಕ್ಲೈಮೇಟ್ ಚೇಂಜ್ ಸೇರಿದಂತೆ ಇನ್ನಿತರ ಫೀಚರ್ಗಳನ್ನು ಇದರಲ್ಲಿ ಕಾಣಬಹುದಾಗಿದೆ. ಸುರಕ್ಷತೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ 2 ಏರ್ ಬ್ಯಾಗ್ಸ್, EBD-ಯೊಂದಿಗೆ ABS, ರಿಯರ್ ಪಾರ್ಕಿಂಗ್ ಕ್ಯಾಮೆರಾ, ಸೀಟ್ ಬೆಲ್ಟ್ ರಿಮೈಂಡ್ ಮತ್ತು ಹೈ ಸ್ಪೀಡ್ ಅಲರ್ಟ್ ಸೇರಿದಂತೆ ಇನ್ನಿತರ ಫೀಚರ್ಗಳನ್ನು ನೀಡಲಾಗಿದೆ. ಈ ಕಾರಿನ ಮತ್ತೊಂದು ಬಹುಮುಖ್ಯ ಅಂಶವೆಂದರೆ ಮೈಲೇಜ್. ಹೌದು, ಯಾವುದೇ ಕಾರುಗಳು ಖರೀದಿಗೂ ಮುನ್ನ ಗ್ರಾಹಕರು ಕಾರಿನ ಮೈಲೇಜ್ ಹೇಗಿರುತ್ತೆ ಅನ್ನೋ ಕುತೂಹಲ ಇರೋದು ಸಹಜ. K10 ಎಂಜಿನ್ನೊಂದಿಗೆ ನಿರ್ಮಾಣವಾಗಿರುವ ನೂತನ ಸೆಲೆರಿಯೋ ಇದು 26.68 ಕಿಲೋಮೀಟರ್ ಮೈಲೇಜ್ ನೀಡುವ ಮೂಲಕ ಎಲ್ಲರನ್ನ ಬೆರಗುಗೊಳಿಸಿದೆ.
ಇಂಧನ ಮಿತವ್ಯಯದ ದೃಷ್ಟಿಯಿಂದ ಈ ಕಾರು ಅತ್ಯುತ್ತಮ ಪೆಟ್ರೋಲ್ ವಾಹನವಾಗಿದೆ ಎಂದೇ ಹೇಳ್ಬೋದು. ಯುವ ಖರೀದಿದಾರರ ಬೇಡಿಕೆಗಳನ್ನು ಪೂರೈಸಲು ಮಾರುತಿ ಸುಜುಕಿ ಈ ಹೊಸ ತಲೆಮಾರಿನ ಕಾರನ್ನು ವಿನ್ಯಾಸ ಮಾಡಿದೆ. ಹೊಸ ಆವೃತ್ತಿಯ ಸೆಲೆರಿಯೋ ಹೊಸ ಮಾದರಿಯ ಪೆಟ್ರೋಲ್ ಎಂಜಿನ್, ರೋಮಾಂಚನ ಮತ್ತು ಸೊಗಸಾದ ವಿನ್ಯಾಸ ಜೊತೆಗೆ ಇತರೆ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಆಲ್ರೌಂಡರ್ ಕಾರ್ ಇದಾಗಿದೆ. ಈ ಕುರಿತು ಕರ್ನಾಟಕ ನಾರ್ತ್ ಪೈಲಟ್ ವಿಜಯ್ ಕುಮಾರ್ ಹಿರೇಮಠ್ ಮಾತನಾಡಿದರು. ಇವಾಗ ಸರ್ ಸೈಕಲ್ ಅಂತೇಳಿ ಇಂಟರ್ನಲ್ ಟ್ರೈನರ್ ಲಾವಟಿ ಮೋಟರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಯು ದ್ಯಾಟ್ ವಿ ಹ್ಯಾವ್ ಗಾಟ್ ಅ ವೆರಿ ನ್ಯೂ ಪ್ರಾಡಕ್ಟ್ ದಟ್ ಈಸ್ Celerio 2021 which got a facelifted model which has got all new facilities complete from the extraordinary safety, the technology, the spacious cabin, everything got refined and which is within your economic budget. ನಿಮ್ಮ ಬಡ್ಜೆಟಲ್ಲಿ ಬೈ ಮಾಡೋಷ್ಟು ಈ Celerio ವೆಹಿಕಲಲ್ಲಿ ಅವೈಲೇಬಲ್ ಇದೆ. ಸೊ ಕಲರ್ಸ್ ಬಂದುಬಿಟ್ಟು ಟೋಟಲ್ 5-6 ಕಲರ್ಸ್ ಅವೈಲೇಬಲ್ ನಿಮ್ಮ ಹತ್ರ ಅವೈಲೇಬಿಲಿಟಿ ಇದೆ. ಸೊ ಪ್ಲೀಸ್ ವಿಸಿಟ್ ಮಾಡಿ ಶೋರೂಮ್ಗೆ, ವಿಸಿಟ್ ಮಾಡಿ ವೆಹಿಕಲ್ ನೋಡ್ಕೊಳ್ಳಿ. ಪ್ಲೀಸ್ ಬುಕ್ ದ ವೆಹಿಕಲ್, ಹರಿ ಅಪ್ ಆ್ಯಂಡ್ ವಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ನಾವು ಮಾಡ್ತಾ ಇದ್ದೀವಿ. Celerio ವಿಚ್ ಇಸ್ ಹ್ಯಾವಿಂಗ್ ಎ ವೆರಿ ಹೈ ಫ್ಯೂಯಲ್ ಎಫಿಷಿಯನ್ಸಿ 26.68 ಕಿಲೋಮೀಟರ್ಸ್ ಪರ್ ಲೀಟರ್ ಪ್ರೊವೈಡ್ ಮಾಡ್ತಾ ಇದೆ. ಈ ವೆಹಿಕಲ್ ಪ್ರೊಡ್ಯೂಸ್ ಮಾಡೋಷ್ಟು ಮೈಲೇಜ್ ಯಾವುದು ಬ್ರ್ಯಾಂಡ್ ಕಾಂಪಿಟರ್ನು ಇವಾಗ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಯು ಕುಡ್ ಅಂಡರ್ಸ್ಟ್ಯಾಂಡ್ ನಮ್ಮ ಹತ್ರ ಅರೌಂಡ್ 6 lakhs ಪ್ಲಸ್ ವೆಹಿಕಲ್ಸ್ ಸೋಲ್ಡ್ ಆಗಿದೆ ಲಾಸ್ಟ್ Celerio. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಹೈ ಸೇಲ್ಸ್ ಮೋರ್ ಕಂಪೇರ್ಡ್ ಟು ದ ಲಾಸ್ಟ್ ವರ್ಷನ್ ವಿಚ್ ಈಸ್ ದ Celerio, ದ ಓಲ್ಡ್ ವರ್ಷನ್, ಆ್ಯಂಡ್ now we are having a last new version which is 2021 model. So it is automatic model? Yes, we are having an automatic version in this, that is AGS and manual transmission. Both are available. According to the customer convenience, they can go for the choice. ಇನ್ನು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ನೂತನ Celerio ಕಾರನ್ನ ಸಿದ್ದಲಿಂಗಪ್ಪ ಎಸ್ ಹತ್ತಿಯವರು ಖರೀದಿಸಿ ಅನಿಸಿಕೆ ವ್ಯಕ್ತಪಡಿಸಿದರು. I booked Celerio because I am waiting since 2 months for booking Celerio new gen vehicle because it is the highest fuel efficiency in the market, which every individual for economy vehicle they are waiting for that. Maruti Suzuki has provided that. So it is a fuel efficiency vehicle, economy vehicle, and Maruti Suzuki, our Lavati Motors is giving very good service also here. It is a customer savvy. It is my opinion. I am owning it is a third car. All are Maruti car only. ಅದೇ ರೀತಿ ನ್ಯೂ Celerio ಕಾರನ್ನ ಇನ್ನಷ್ಟು ವಿಶೇಷತೆ ಕುರಿತು ಸ್ಪ್ರೆಸ್ಸೋ ಗ್ರಾಹಕರಾದ ಮೊಹಮ್ಮದ್ ಯೂನುಸ್ ಅಲಿ ಮಾತನಾಡಿದ್ದಾರೆ. के लोगों के लिए एक जो लाहौटी मोटर्स का जो सर्विसेज हैं, वो सर्विसेज के लिए मैं ऑन बिहाफ ऑफ गुलबर्गा सिटीजन्स आई एम थैंकफुल टू लाहौटी मोटर्स फॉर प्रोवाइडिंग गुड अटेंशन टू द कस्टमर्स and having good relationship with the customers, and also not only at the time of buying the vehicles but after the buying of the vehicles, service also is being provided in a very good manner. So especially the Lahotis are the MD of this Lahoti Motors, a very gentle person, and all his team is working together for the upliftment of the need to fulfill the need of the citizens of Gulbarga. मारुति का एवरेज कैसा लगेगा? देखिए सर, मैं 1 साल से एस्प्रेसो चला रहा हूँ. मारुति एस्प्रेसो मेरे पास है 1 साल से. अभी रिसेंटली जो है ना, मुझे उसमें एवरेज के हिसाब से 34.6 तक का माइलेज दिया है मुझे एस्प्रेसो ने. 34.6 का. तो एक्चुअली कंपनी कितना बोला था? कंपनी तो 22-23 बोला था. लेकिन हम भी एस्टॉनिश्ड हैं. शॉक लगा हमें भी कि 34.6 का एवरेज दिया है गाड़ी हमको. एंड इट इज़ अ वेरी गुड थिंग from Maruti Espresso. It is a very compact vehicle as well as economical, and well compared to the moving in the cities, that is a very good vehicle, small vehicle, and it is very economical as well as fuel efficient vehicle. ಈ ಸಂದರ್ಭದಲ್ಲಿ MD ಶ್ರೀಕಾಂತ್ ಲಾಹೋಟಿ, CEO ಅನುಶ್ರೀ ಲಾಹೋಟಿ, ಜನರಲ್ ಮ್ಯಾನೇಜರ್ ಶ್ರೀಪಾದ್ ದೇಶಪಾಂಡೆ, ರಾಘವ್ ದೇಶಪಾಂಡೆ, ತರಬೇತುದಾರ ಸಾಯಿ ಕಿರಣ್ ಎಚ್ ಹಾಗೂ ಲಾಹೋಟಿ ಮೋಟಾರ್ಸ್ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಕಲಬುರಗಿ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ಬಿಜೆಪಿ ವಾಮಮಾರ್ಗ ಅನುಸರಿಸಲು ಮುಂದಾಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಕ್ರಮವಾಗಿ ಪರಿಷತ್ ಸದಸ್ಯರ ಹೆಸರನ್ನ ಪಾಲಿಕೆ ಮೇಯರ್ ಚುನಾವಣೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ಸಿಎಂ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುತ್ತಿದ್ದು, ಸಿಎಂ ಬೊಮ್ಮಾಯಿ ಅವಿವೇಕಿ ಥರ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಅಲ್ಲದೆ ಅಧಿಕಾರಿಗಳು ಒತ್ತಡಕ್ಕೆ ಮಣಿದ್ರೆ ನಮ್ಮ ಸರ್ಕಾರ ಬಂದಾಗ ಜೈಲಿಗೆ ಹಾಕಿಸದೆ ಬಿಡಲಾರೆವು ಅಂತ ಎಚ್ಚರಿಕೆ ನೀಡಿದರು. ಬಿಜೆಪಿ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಮುಂದಾಗಿದೆ. ವಾಮಮಾರ್ಗದ ಮೂಲಕ ಮೇಯರ್ ಸ್ಥಾನ ಪಡೆಯುವ ಹುನ್ನಾರ ನಡೆಸುತ್ತಿದೆ ಎಂದು ಬಿಜೆಪಿ ವಿರುದ್ಧ ಸಿಡಿದೆದ್ದರು. ಸದಸ್ಯರ
ಹೆಸರುಗಳನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಏನು ಗುಲ್ಬರ್ಗಾ ಸೌತ್ ಮತಕ್ಷೇತ್ರದಲ್ಲಿ ಸೇರಿಸಲಿಕ್ಕೆ ಇಲ್ಲಿಂದ MLA ಮುಖ್ಯಮಂತ್ರಿಗಳು ನೇರವಾಗಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಬೆದರಿಸ್ತಾ ಇದ್ದಾರೆ. ಒಂದು ವೇಳೆ ಇವರು ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸಿಲ್ಲ ಅಂದರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತೇಳಿ ಹೆದರಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ ಏನು BJP ನಾಯಕರು, ಇಲ್ಲಿನ MLA ಮತ್ತು ಇಲ್ಲಿನ BJP ನಾಯಕರು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ, ಯಾಕಂದ್ರೆ ಅವರು ಎಲ್ಲೆಲ್ಲಿ ಮಾಡಿದ್ದಾರೆ ಹೇಳ್ತೀನಿ. ಲಕ್ಷ್ಮಣ ಸವದಿ, ಶ್ರೀನಿವಾಸ್ ದೇಸಾಯಿ, ಬಿತಾಪುರ್ ಕಾಲನಿ, ಇವರು ಮಹಾನಗರ ಪಾಲಿಕೆ ಸದಸ್ಯರು. ಇವ್ರ ರೆಸಿಡೆನ್ಸ್ ಅಲ್ಲಿ ಇವ್ರು ಇರ್ತಾರ ಅಂತ ಹೇಳಿ ಇವ್ರ ಅಡ್ರೆಸ್ ತೋರಿಸಿದ್ದಾರೆ. ಕೇರ್ ಆಫ್ ಯಾರಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು, BJP ಕಾರ್ಪೊರೇಟರ್. ಆಮೇಲೆ ಸಾಯಿಬಣ್ಣ ತಳವಾರ್, ರಾಜು ದೇವದುರ್ಗ್, ಬಿದ್ದಾಪುರ್ ಕಾಲನಿ, ಇವರು ಮಹಾನಗರ ಪಾಲಿಕೆಯ ಸದಸ್ಯರು. ಇವ್ರ ಮನೆಯಲ್ಲಿ ಇವ್ರ ಅಡ್ರೆಸ್ ತೋರಿಸಿದ್ದಾರೆ. ಭಾರತಿ ಶೆಟ್ಟಿ, ಶಾಂತಗೌಡ, ಬಿದ್ದಾಪುರ್ ಕಾಲನಿ, ಇವ್ರ ಮನೆಯಲ್ಲಿ ಇವ್ರ ಅಡ್ರೆಸ್ ತೋರಿಸಿದ್ದಾರೆ. ಲಹರ್ ಸಿಂಗ್, ಮಹೇಶ್ ರೆಡ್ಡಿ, ಇವರು BJP ಕಾರ್ಯಕರ್ತರು ಇರ್ಬೋದು, ಅವ್ರ ಮನೆಯಲ್ಲಿ ತೋರಿಸಿದ್ದಾರೆ. ಆಮೇಲೆ ಭಾರತಿ ಶೆಟ್ಟಿ, ಶಾಂತಗೌಡ, ಬಿದ್ದಾಪುರ್ ಕಾಲನಿ. ಲಹರ್ ಸಿಂಗ್, ಮಹೇಶ್ ರೆಡ್ಡಿ, ಐವನ್ ಶಾಹಿ ಏರಿಯಾ. ಪ್ರತಾಪ್ ನಾಯಕ್ ಇರ್ಬೋದು ಒಂದಂಗೆ. ಮಹೇಶ್ ರೆಡ್ಡಿ, ಇದನ್ನು ಮಹೇಶ್ ರೆಡ್ಡಿ ಹೆಸರಲ್ಲಿ ಒಂದೇ ಮನೆಗೆ 2. ಆಮೇಲೆ ರಘುನಾಥ್ ಮಲ್ಕಾಪುರೆ, ವಿದ್ಯಾರಾಣಿ ಭಟ್, ವಕೀಲರು, ವಿಠಲ್ ನಗರ್. ಆಮೇಲೆ ಮುನಿರಾಜು, ಇವ್ರದ್ದು ಕೂಡ ವಿದ್ಯಾರಾಣಿ ಭಟ್, ಈ ವಕೀಲರು, ವಿಠಲ್ ನಗರ್. ಈ ರೀತಿ ಇವ್ರ ಹೆಸರುಗಳನ್ನು ಇವ್ರ ಮನೆಯಲ್ಲಿ ತೋರಿಸ್ಬಿಟ್ಟು ಇವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ಅಪ್ಲಿಕೇಶನ್ ಅನ್ನ ಪ್ರೊಸೆಸ್ ಮಾಡಿ ಇವರಿಗೆ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನೇರವಾಗಿ ಕಾಲ್ ಮಾಡಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆದರಿಸ್ತಾ ಇದ್ದಾರೆ. ಈ ರೀತಿ ಇದೊಂದು ಬರೀ ನಾಚಿಕೆರಿನ ಕೆಲಸ ಇದೆ. ಆಮೇಲೆ ಇವ್ರು ನಮ್ಮ ಕಲಬುರಗಿ ನಿವಾಸಿಗಳಿದ್ದಾರೆ. ಯಾವುದೇ ಒಂದು ಕಾನೂನು ಪ್ರಕಾರ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಇನ್ನೂ ಈ ವೋಟರ್ ಲಿಸ್ಟ್ ಅಲ್ಲಿ ಸೇರಿಲ್ಲ ಇವಿನ್ನೂ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲಂ ಪ್ರಭು ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗಾಗಿ ಆಯೋಜಿಸಿದ್ದ ಡಿಜಿಟಲ್ ಟು ಫಿಸಿಕಲ್ ಘೋಷವಾಕ್ಯದಡಿ ನಡೆದ ಮೆಗಾ ಸೈಕ್ಲಥಾನ್. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತ ಕಲಬುರಗಿ ನಗರದ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.